श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममेह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्चिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ತಾರತಮ್ಯ ಕ್ರಮವನ್ನ ತಿಳಿಸ್ತಾ ಶೇಷದೇವರಿಗೆ ತಾರತಮ್ಯವನ್ನ, ಶೇಷದೇವರು ಭಗವಂತನಿಗಿಂತ ನಂತರದಲ್ಲಿ ವಾಯುದೇವರು, ಭಾರತೀ ದೇವಿ, ಶೇಷದೇವರು ನಂತರದಲ್ಲಿ ಇಂದ್ರದೇವರು, ಅಂದ್ರೆ ಅರ್ಜುನನೇ ನಂತರದಲ್ಲಿ ತಾರತಮ್ಯ ಕ್ರಮದಲ್ಲಿ ಬಂದವ ಅಂತ ಈ ರೀತಿಯಾಗಿ ಮಹಾಭಾರತದ ಪ್ರಮಾಣಗಳನ್ನ ಉದಾಹರಣೆ ಮಾಡ್ತಾ ಮತ್ತೊಂದು ಪ್ರಮಾಣವನ್ನ ಕೊಟ್ಟು ಅರ್ಜುನನಿಗೆ ಉತ್ತಮತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ. 174ನೇ ಶ್ಲೋಕ. ತಥೈವ ದ್ರೌಪದಿ ವಾಕ್ಯಂ ವಾಸುದೇವಂ ಪ್ರತೀರಿತಂ ಅಧಿಜ್ಯಮಪಿ ಯತ್ಕರ್ತುಂ ಶಕ್ಯತೆ ನೈವ ಗಾಂಡಿವಂ ಅನ್ಯತ್ರ ಭೀಮ ಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ. ತಥೈವ ದ್ರೌಪದಿ ವಾಕ್ಯಂ ವಾಸುದೇವಂ ಪ್ರತೀರಿತಂ ಅಧಿಜ್ಯಮಪಿ ಯತ್ಕರ್ತುಂ ಶಕ್ಯತೆ ನೈವ ಗಾಂಡಿವಂ ಅನ್ಯತ್ರ ಭೀಮ ಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ ಎಂಬುದಾಗಿ 174ನೇ ಶ್ಲೋಕ. ಪದವಿಭಾಗ. ತಥಾ ಏವ ದ್ರೌಪದಿ ವಾಕ್ಯಂ ವಾಸುದೇವಂ ಪ್ರತಿ ಈರಿತಂ ಅಧಿಜ್ಯಂ ಅಪಿ ಯತ್ ಕರ್ತುಂ ಶಕ್ಯತೆ ನ ಏವ ಗಾಂಡಿವಂ ಅನ್ಯತ್ರ ಭೀಮಪಾರ್ಥಾಭ್ಯಾಂ ಭವತಃ ಚ ಜನಾರ್ದನ ಎಂಬುದಾಗಿ ಪದವಿಭಾಗ. ಶ್ರೀಮದ್ ಆಚಾರ್ಯರು ಉದಾಹರಣೆ ಮಾಡ್ತಾ ಇದ್ದದ್ದು ಇದು ಕೂಡ ಮಹಾಭಾರತದ ಶ್ಲೋಕವೇ. ಇದು ಮುಂದೆ ಕೊಡುವಂತಹ, ಅಂದ್ರೆ 3 ಲೈನ್ಗಳಿವೆ, ಅಂದ್ರೆ 6 ಪಾದಗಳಿವೆ. ಅದರಲ್ಲಿ ಹಿಂದೆ ಬಂದಂತೆ ಮೊದಲಿನ 2 ಪಾದಗಳು ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದದ್ದು. ಮುಂದೆ ಕೊಡುವಂತಹ ಅಧಿಜ್ಯಮಪಿ ಯತ್ಕರ್ತುಂ ಎಂಬುವಂತಹ ಶ್ಲೋಕ ಏನಿದೆಯೋ ಆ ಶ್ಲೋಕ ಇದು ಯಾರಿಗೆ ಹೇಳಿದ್ದು ಅಂತಂದ್ರೆ ಅದನ್ನ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದದ್ದು. ತಥೈವ ದ್ರೌಪದಿ ವಾಕ್ಯಂ ವಾಸುದೇವಂ ಪ್ರತೀರಿತಂ. ತಥೈವ ಅಂದ್ರೆ ಅದೇ ರೀತಿಯಾಗಿ ಹಿಂದೆ ಯುಧಿಷ್ಠಿರ ಭೀಮಸೇನ ದೇವರಿಗೆ ಹೇಳಿದಂತಹ ಮಾತು,
ಅರ್ಜುನನ ಉತ್ತಮತ್ವವನ್ನ ತಿಳಿಸಿಕೊಟ್ಟಂತಹ ಮಾತು, ಅದನ್ನು ಪ್ರಮಾಣವನ್ನಾಗಿ ಕೊಟ್ಟದ್ದು. ಅದಕ್ಕೆ ಮತ್ತೆ ಹೇಳ್ತಾರೆ ಶ್ರೀಮದಾಚಾರ್ಯರು, ತಥೈವ ಅದೇ ರೀತಿಯಾಗಿ ದ್ರೌಪದೀ ದೇವಿಯು ಕೂಡ ಕೃಷ್ಣ ಪರಮಾತ್ಮನ ಮುಂದೆ ಹೇಳಿದಂತಹ ಮಾತು. ತಥೈವ ದ್ರೌಪದೀ ವಾಕ್ಯಂ, ದ್ರೌಪದೀ ದೇವಿಯ ಮಾತು, ವಾಕ್ಯ ಯಾರನ್ನು ಕುರಿತು ಹೇಳಿದಂಥದ್ದು ಅಂದ್ರೆ ವಾಸುದೇವಂ ಪ್ರತಿ ಈರಿತಂ. ವಸುದೇವನ ಮಗ ಕೃಷ್ಣ ಪರಮಾತ್ಮ, ಆ ಕೃಷ್ಣನನ್ನ ಕುರಿತು ಈ ರೀತಂ ಹೇಳಿದಂತಹ ದ್ರೌಪದಿ ವಾಕ್ಯ ಅಂದ್ರೆ ಮುಂದೆ ಕೊಡುವಂತಹ ಶ್ಲೋಕ ಅಂತ ಅರ್ಥ. ಏನ್ ಹೇಳಿದ್ದಾಳೆ ದ್ರೌಪದಿ ದೇವಿ ಕೃಷ್ಣನನ್ನ ಕುರಿತು ಅಂದ್ರೆ, ಅಧಿಜ್ಯಮಪಿ ಯತ್ಕರ್ತುಂ ಶಕ್ಯತೆ ನೈವ ಗಾಂಡಿವಂ ಅನ್ಯತ್ರ ಭೀಮ ಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ ಅಂತ ಈ ದ್ರೌಪದಿಯ ಮಾತಿದು. ಜನಾರ್ದನ ಅಂತ ಕೊನೆ ಇದೆ. ಕೃಷ್ಣನಿಗೆ ಸಂಬೋಧನೆಯನ್ನ ಮಾಡ್ತಾಳೆ, ಜನಾರ್ದನ ಕೃಷ್ಣನೇ, ಭವತಃ ಚ ಕೃಷ್ಣ ಪಾರ್ಥಾಭ್ಯಾಂ. ಭವತಃ ಅಂದ್ರೆ ನಿನ್ನನ್ನು ಮತ್ತು ಭೀಮ ಪಾರ್ಥಾಭ್ಯಾಂ, ಭೀಮ ಮತ್ತು ಅರ್ಜುನರನ್ನ ಬಿಟ್ಟು ಬೇರೆಯವರಿಗೆ ಅಂತ ಅರ್ಥ. ಅನ್ಯತ್ರ ಬೇರೆಯವರಿಗೆ ಅಂದ್ರೆ ನೀವೊಬ್ಬ ಮತ್ತು ಭೀಮ ಮತ್ತು ಅರ್ಜುನ, ಈ ಮೂರು ಜನ, ಈ ಮೂರು ಜನರನ್ನ ಬಿಟ್ಟು ಬೇರೆಯವರಿಗೆ, ಅನ್ಯತ್ರ ಬೇರೆಯವರಿಗೆ, ಗಾಂಧಿವಂ ಅಧಿಜ್ಯಂ ಕರ್ತುಂ ನೈವ ಶಕ್ಯತೆ. ಅಧಿಜ್ಯಂ ಅಂದ್ರೆ ಜ್ಯಾ ಅಂದ್ರೆ ಆ ಧನುಸ್ಸು, ಏನು ಗಾಂಧೀವ ಧನುಸ್ಸಿದೆಯೋ ಅದಕ್ಕೆ ಹಗ್ಗವನ್ನ ಕಟ್ಟಬೇಕು, ಜ್ಯಾ ಅಂತ ಕರೀತಾರೆ ಅದನ್ನು. ಅಧಿಜ್ಯಂ ಅಂದ್ರೆ ಟಿಪ್ಪಣಿಕಾರ ಬಿಡ್ತಾರೆ, ಜ್ಯಾಂ ಅಧಿವರ್ತಮಾನಂ ಅಧಿಜ್ಯಂ, ಜ್ಯಾ ಸಹಿತಂ ಅಂತ ಅರ್ಥ. ಆ ಧನುಸ್ಸನ್ನ ಹಿಡಿದು ಹಗ್ಗವನ್ನು ಕಟ್ಟಬೇಕು. ಆ ರೀತಿಯಾಗಿ ಗಾಂಧಿವಂ ಅಧಿಜ್ಯಂ ಕರ್ತುಂ, ಆ ಗಾಂಧಿವ ಧನುಸ್ಸನ್ನ ಏನ್ ಮಾಡಬೇಕು ಅಂದ್ರೆ ಅಧಿಜ್ಯಂ ಕರ್ತುಂ, ಜ್ಯಾ ಸಹಿತವನ್ನಾಗಿ ಮಾಡಬೇಕು ಅಂದ್ರೆ ಹಗ್ಗವನ್ನು ಕಟ್ಟಬೇಕು ಅಂತ ಅರ್ಥ. ಗಾಂಡಿವ ಧನುಸ್ಸಿಗೆ ಆ ಹಗ್ಗವನ್ನ ಹಿಡಿದು ಕಟ್ಟುವಂತೆ ಭೀಮ ಪಾರ್ಥಾಭ್ಯಾಂ ಭವತಶ್ಚ, ನಿನ್ನನ್ನ ಹೊರತುಪಡಿಸಿ, ಭೀಮಾರ್ಜುನರನ್ನ ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಯಾವ ಕಡೆಗೂ ಎಲ್ಲಿಯೂ ಕೂಡ ಈ ಕೆಲಸವನ್ನು ಮಾಡ್ಲಿಕ್ಕೆ ನೈವ ಶಕ್ಯತೆ, ಕರ್ತುಂ ನೈವ ಶಕ್ಯತೆ, ಸರ್ವಥಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ದ್ರೌಪದಿ ದೇವಿ ಕೃಷ್ಣನಿಗೆ ಹೇಳಿದಂಥ ಮಾತು. ಅಂದ್ರೆ ಕೃಷ್ಣ ಇದನ್ನ ಕಟ್ಟಬಹುದು, ಆ ಗಾಂಡಿವ ಧನುಸ್ಸಿ ಹಗ್ಗವನ್ನ ಕಟ್ಟಬಹುದು, ಭೀಮಸೇನ ದೇವರು ಕಟ್ಟಬಹುದು ಮತ್ತು ಅರ್ಜುನ ಕಟ್ಟಬಹುದು. ಇನ್ನು ಈ ಮೂರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಕಟ್ಲಿಕ್ಕೆ ಆಗೋದಿಲ್ಲ ಅಂತ ಈ ರೀತಿಯಾಗಿ ಹೇಳಿದಂತ ಮಾತು. ಇಲ್ಲಿ ನಮಗೆ ತಿಳಿಯುವಂತಹದ್ದೇನು ಅಂದ್ರೆ, ಇದನ್ನ ಯಾಕೆ ಪ್ರಮಾಣವನ್ನ ಉದಾಹರಣೆ ಮಾಡಿದ್ದು ಅಂದ್ರೆ, ಇಲ್ಲಿ ಅರ್ಜುನನನ್ನು ದ್ರೌಪದಿ ದೇವಿ ಹೇಳ್ತಾಳೆ, ಕೃಷ್ಣ ನೀನು ಸಮರ್ಥ, ಭೀಮಸೇನ ದೇವರು ಸಮರ್ಥ, ಅದೇ ರೀತಿಯಾಗಿ ಅರ್ಜುನನು ಕೂಡ ಅವನು ಇದನ್ನ ಕಟ್ತಾ, ಅವನು ಸಮರ್ಥ, ಅವನು ಉತ್ತಮನಾಗಿದ್ದಾನೆ. ಉಳಿದೆಲ್ಲ ದೇವತೆಗಳಿಗಿಂತಲೂ ಕೂಡ, ಉಳಿದ ಯಾವ ದೇವತೆಗಳು ಯಾರಿಗೂ ಕೂಡ ಈ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂತಹದ್ದನ್ನ ಅರ್ಜುನನು ಮಾಡ್ತಾನೆ ದೇವರ ಅನುಗ್ರಹದಿಂದಾಗಿ. ಹೀಗಾಗಿ ಆ ಅರ್ಜುನ ಉತ್ತಮ ಅಂತ ಈ ಮಾತಿನಲ್ಲಿ ಅದು ತಿಳಿದು ಬರುತ್ತದೆ. ಉಳಿದೆಲ್ಲ ದೇವತೆಗಳಿಗಿಂತಲೂ ಕೂಡ, ಅನಿರುದ್ಧಾದಿ ಅನೇಕ ದೇವತೆಗಳಿಗಿಂತಲೂ ಕೂಡ ಈ ಅರ್ಜುನ ಉತ್ತಮ ಅಂತ ತಿಳಿದು ಬರ್ತದೆ. ಹೀಗಾಗಿ ಆ ದ್ರೌಪದಿ ದೇವಿಯ ಮಾತನ್ನು ಕೂಡ ಇಲ್ಲಿ ಶ್ರೀಮದಾಚಾರ್ಯರು ಉದಾಹರಣೆಯನ್ನಾಗಿ ಮಾಡಿದ್ರು. ಹೀಗಾಗಿ ಶೇಷದೇವರ ನಂತರದಲ್ಲಿ ಅರ್ಜುನ ಇವನು ಉತ್ತಮ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇದು ಒಂದು ಪ್ರಮಾಣ. ಇನ್ನು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಮತ್ತೊಂದು ಪ್ರಮಾಣವನ್ನು ಕೊಡ್ತಾರೆ. ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ದ್ರೌಣೀಹಿ ತೃತೀಯಸ್ಯ ಸತ್ವಾತ್ ಕಥಂ ನಾನ್ಯಃ ತೃತೀಯಃ ಇತ್ಯುಕ್ತಂ ಇತ್ಯತಃ ದ್ರೌಣಿಃ ದ್ವಿತೀಯ ಏವ ನ ತೃತೀಯಃ ಇತ್ಯತ್ರ ಭಾರತಗತಂ ವ್ಯಾಸವಾಕ್ಯಂ ಉದಾಹರತಿ. ಅರ್ಜುನನ ಉತ್ತಮತ್ವವನ್ನ ಹೇಳುವಾಗ ಇದೊಂದು ಪ್ರಮಾಣ ಆಯ್ತು. ಈಗ ಯಾವುದು ದ್ರೌಪದಿ ದೇವಿಯ ವಾಕ್ಯವನ್ನು ಪ್ರಮಾಣ ಕೊಟ್ರು. ಇದ್ರ ಹಿಂದಿನ ಶ್ಲೋಕದಲ್ಲಿ ಒಂದು ವಿಚಾರವನ್ನ ಪ್ರಮಾಣವನ್ನ ಕೊಟ್ಟಿದ್ದು ಶ್ರೀಮದಾಚಾರ್ಯರು.
ನಾಣ್ಯಸ್ತೃತೀಯ ಫಲ್ಗುಣಾದೃತೆ ಅಂತ ಹೇಳಿದ್ದು. ಮೊದಲಿಗೆ ಭೀಮಸೇನ ದೇವರು, ಬಲರಾಮಚಂದ್ರ ದೇವರು, ಮೂರನೇದವರು ಅರ್ಜುನ ಅಂತ ಈ ರೀತಿ ಸಮರ್ಥರಾದವರಲ್ಲಿ ವೀರ್ಯೇ ಶೌರ್ಯೇ ಬಲೆ ಇವುಗಳಲ್ಲಿ ಉತ್ತಮರಾದ ಸಮರ್ಥರಾದವರು ಈ 3 ಜನ. ಅದರಲ್ಲಿ ಮೂರನೇ ವ್ಯಕ್ತಿ ಯಾರು ಅಂದ್ರೆ ಅರ್ಜುನ ಅಂತ ಹೇಳಿದ್ದು. ಅರ್ಜುನ ಅಂತ ಹೇಳುವಾಗ ಅದು ಹೇಳಿದ್ದೇನು, ನಾಣ್ಯಸ್ತೃತೀಯ ಫಲ್ಗುಣಾದೃತೆ, ಅರ್ಜುನನ್ನ ಬಿಟ್ಟು ಮೂರನೆಯ ಸ್ಥಾನವನ್ನು ತುಂಬುವಂತಹವರು ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ದು. ಆ ಮಾತನ್ನ ಇಟ್ಟುಕೊಂಡು ಅದಕ್ಕೂ ಉತ್ತರವನ್ನ ಈ 175ನೇ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಅರ್ಜುನನಿಗೆ ಉತ್ತಮತ್ವವನ್ನು ಹೇಳಲಿಕ್ಕೆ ಹೊರಟದ್ದು ಮತ್ತು ಹಿಂದೆ ಹೇಳಿದಂತಹ ಮಾತಿಗೆ ಮೇಲೆ ಬಂದಂತಹ ಪ್ರಶ್ನೆ, ಆ ಪ್ರಶ್ನೆಗೂ ಉತ್ತರವನ್ನ ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಏನು ಪ್ರಶ್ನೆ? ದ್ರೌಣೇ ತೃತೀಯಸ್ಯ ಸತ್ವಾತ್. ಅಲ್ಲೇನ್ ಹೇಳಿದ್ದು? ಅರ್ಜುನನೇ ಮೂರನೇ ವ್ಯಕ್ತಿ, ಆ ಮೂರನೇ ಸಂಖ್ಯೆಯನ್ನು ತುಂಬುವಂಥವರು ಬೇರೆ ಯಾರು ಇಲ್ಲ ಅಂತ ಹೇಳಿದ್ದು. ಅದಕ್ಕೆ ಕೇಳ್ತಾ ಇದ್ದಾರೆ ಇಲ್ಲಿ, ದ್ರೌಣೇಹೇ ತೃತೀಯಸ್ಯ ಸತ್ವಾತ್. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು, ಅವರು ಭಾರಿ ಸಮರ್ಥರು. ಹೀಗಾಗಿ ಆ ಅಶ್ವತ್ಥಾಮಾಚಾರ್ಯರೇ ಮೂರನೆಯ ಸ್ಥಾನವನ್ನ ತುಂಬುವುದಕ್ಕಾಗಿ ಇರುವುದಾಗಿ ತೃತೀಯಸ್ಯ ಸತ್ವಾತ್. ಯಾಕೆ? ಭೀಮಸೇನ ದೇವರೇ ಸಮಾನರಾಗೋದಿಲ್ಲ. ಇನ್ನು ಅದಕ್ಕೆ ಮೂರನೇ ವ್ಯಕ್ತಿ ಆ ರೀತಿಯಾಗಿ ಆಗಬಹುದು ಅಂತ ಪ್ರಶ್ನೆ ಮಾಡಿಕೊಳ್ತಾ ಇದ್ದದ್ದು. ದ್ರೌಣೇಹೇ ತೃತೀಯಸ್ಯ ಸತ್ವಾತ್. ಅಶ್ವತ್ಥಾಮಾಚಾರ್ಯರೇ ಮೂರನೇ ವ್ಯಕ್ತಿ ಇರ್ಲಿಕ್ಕಾಗಿ, ಮೂರನೇ ಸ್ಥಾನವನ್ನು ತುಂಬುವಂತಹ ವ್ಯಕ್ತಿ ಇರ್ಲಿಕ್ಕಾಗಿ ಕಥಂ ನಾಣ್ಯ ತೃತೀಯ, ಹಿಂದೆ ಹೇಳಿದ್ದು ನಾಣ್ಯಸ್ತೃತೀಯ ಫಲ್ಗುಣಾದೃತೆ, ಮೂರನೇ ವ್ಯಕ್ತಿ ಅರ್ಜುನನನ್ನ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಹೇಗಂದ್ರೆ ನೀವು ಅಂತಂದ್ರೆ, ಅದಕ್ಕೆ ಈ ಮುಂದೆ ಈ 175ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದದ್ದು, ಈ ದ್ರೌಣಿ ಅಂದ್ರೆ ಅಶ್ವತ್ಥಾಮಾಚಾರ್ಯರು ಮೂರನೆಯ ವ್ಯಕ್ತಿನೇ ಅಲ್ಲ, ಮೂರನೇ ಸ್ಥಾನವನ್ನು ತುಂಬುವಂತಹ ವ್ಯಕ್ತಿ ಅಲ್ಲೇ ಅಲ್ಲ. ದ್ರೌಣಿ ದ್ವಿತೀಯ ಏವ ನ ತೃತೀಯ. ಆ ಅಶ್ವತ್ಥಾಮಾಚಾರ್ಯರು ಮೂರನೇ ವ್ಯಕ್ತಿ ಇದ್ದಾಗ ಮತ್ತೆ ಮೂರನೇದವರು ಇಲ್ಲ ಅಂತ ಹೇಳಿ ಹೇಳ್ತೀರಿ ಅಂತ ಕೇಳಿಕ್ ಹೋಗ್ಬೇಡ್ರಿ. ಯಾಕೆಂದ್ರೆ ಅಶ್ವತ್ಥಾಮಾಚಾರ್ಯರು ಮೂರನೇ ವ್ಯಕ್ತಿ ಆಗೋದೇ ಇಲ್ಲ. ಅವರು ದ್ವಿತೀಯ ಏವ, ಅವರು ಎರಡನೆಯ ಸ್ಥಾನದಲ್ಲೇ ಇದ್ದವರು ಅಶ್ವತ್ಥಾಮಾಚಾರ್ಯರು. ಮೊದಲನೇ ಸ್ಥಾನ ಭೀಮಸೇನ ದೇವರು ಅಂತ ಹೇಳಿದ್ದು, ಬಲೆ ವೀರೇಶವರು ಇವುಗಳಲ್ಲಿ. ಎರಡನೇ ಸ್ಥಾನ ಬಲರಾಮಚಂದ್ರ ದೇವರು ಅಂತ ಹೇಳಿದ್ದು, ಬಲರಾಮಚಂದ್ರ ದೇವರು ಶೇಷದೇವರು. ಶೇಷ ಗರುಡ ರುದ್ರರು ಒಂದೇ ಕಕ್ಷೆದವರು ಅಂತ ಹೇಳಿದ್ದಕ್ಕೆ ಅಶ್ವತ್ಥಾಮಾಚಾರ್ಯರು ಅಂದ್ರೆ ರುದ್ರದೇವರ ಅವತಾರರು. ಹೀಗಾಗಿ ಇವರು ದ್ರೌಣೇ ದ್ವಿತೀಯ ಏವ, ದ್ರೌಣಿ ದ್ವಿತೀಯ ಏವ. ಅಶ್ವತ್ಥಾಮಾಚಾರ್ಯರು ಎರಡನೇ ಸ್ಥಾನದಲ್ಲಿರುವವರೇ ಹೊರತು ಮೂರನೇ ಸ್ಥಾನದಲ್ಲಿರುವಂಥವರಲ್ಲ. ಅಂದ ಮೇಲೆ ಅರ್ಜುನನೇ ಮೂರನೇ ಸ್ಥಾನವನ್ನು ತುಂಬುವಂತಹ ವ್ಯಕ್ತಿ, ಈ ಮೂರನೇ ಸ್ಥಾನವನ್ನು ತುಂಬುವಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅಂತ ಏನ್ ಹಿಂದೆ ಹೇಳಿದ್ದು ಅದು ಸರಿಯಾಗಿನೇ ಇದೆ ಅಂತ ಈ ವಿಚಾರವನ್ನು ಹೇಳುವುದಕ್ಕಾಗಿ ಈ ಮುಂದಿನ ಶ್ಲೋಕವನ್ನ ಪ್ರಮಾಣವನ್ನಾಗಿ ಕೊಡ್ತಾ ಇದ್ದಾರೆ. ನ ತೃತೀಯ ದ್ರೌಣಿ ದ್ವಿತೀಯ ಏವ, ಅಶ್ವತ್ಥಾಮಾಚಾರ್ಯ ಎರಡನೇದವರೇ ಹೊರತು ಮೂರನೇದವರಲ್ಲ ಅನ್ನೋ ವಿಷಯದೊಳಗೆ ಮಹಾಭಾರತದ ವಾಕ್ಯವನ್ನ ಪ್ರಮಾಣವನ್ನಾಗಿ ಉದಾಹರಣೆ ಮಾಡ್ತಾ ಇದ್ದಾರೆ. 175ನೇ ಶ್ಲೋಕ. ತಥೈವಾನ್ಯತ್ರ ವಚನಂ ಕೃಷ್ಣದ್ವೈಪಾಯನೇರಿತಂ ದ್ವಾವೇವ ಪುರುಷೋ ಲೋಕೆ ವಾಸುದೇವಾದನಂತರೌ ಭೀಮಸ್ತು ಪ್ರಥಮಸ್ತತ್ರ ದ್ವಿತೀಯೋ ದ್ರೌಣಿರೇವ ಚ. ತಥೈವಾನ್ಯತ್ರ ವಚನಂ ಕೃಷ್ಣದ್ವೈಪಾಯನೇರಿತಂ ದ್ವಾವೇವ ಪುರುಷೌ ಲೋಕೆ ವಾಸುದೇವಾದನಂತರೌ ಭೀಮಸ್ತು ಪ್ರಥಮಸ್ತತ್ರ ದ್ವಿತೀಯೋ ದ್ರೌಣಿರೇವ ಚ ಎಂಬುದಾಗಿ 175ನೇ ಶ್ಲೋಕ. ಪದವಿಭಾಗ. ತಥಾ ಏವ ಅನ್ಯತ್ರ
ವಚನಂ ಕೃಷ್ಣದ್ವೈಪಾಯನೇರಿತಂ. ಒಂದೇ ಶಬ್ದ ಅದು. ಕೃಷ್ಣದ್ವೈಪಾಯನೇರಿತಂ. ದ್ವೌ ಏವ ಪುರುಷೌ ಲೋಕೆ ವಾಸುದೇವಾತ್ ಅನಂತರೌ ಭೀಮಃ ತು ಪ್ರಥಮಃ ತತ್ರ ದ್ವಿತೀಯಃ ದ್ರೌಣಿಃ ಏವ ಚ ಎಂಬುದಾಗಿ ಪದವಿಭಾಗ ಹೇಳ್ತಾ ಇದ್ದಾರೆ. ತಥೈವ ಅನ್ಯತ್ರ ವಚನಂ. ಮಹಾಭಾರತದಲ್ಲಿಯೇನೆ ಮತ್ತೊಂದು ಕಡೆಗೆ ಬಂದಂತಹ ಮಾತಿದು ಅಂತ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ತಥೈವ ಅನ್ಯತ್ರ ವಚನಂ. ಅನ್ಯತ್ರ ಅಂದ್ರೆ ಮಹಾಭಾರತದಲ್ಲಿ ಮತ್ತೊಂದು ಕಡೆಗೆ ಬಂದಂತಹ ಮಾತು. ಯಾರ ಮಾತು ಅಂದ್ರೆ ಕೃಷ್ಣದ್ವೈಪಾಯ ನೀರಿತಂ. ಕೃಷ್ಣದ್ವೈಪಾಯನ ಅಂದ್ರೆ ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರು ಹೇಳಿದಂತಹ ಮಾತಿದು. ಏನ್ ಹೇಳಿದ್ದಾರೆ ವೇದವ್ಯಾಸ ದೇವರು ಅಂದ್ರೆ ದ್ವಾವೇವ ಪುರುಷೌ ಲೋಕೆ ವಾಸುದೇವಾದನಂತರೌ. ವಾಸುದೇವ ಕೃಷ್ಣ ಪರಮಾತ್ಮ ನಂತರದಲ್ಲಿ, ದೇವರ ವಿಷ್ಣುವಿನ ನಂತರದಲ್ಲಿ, ದೇವರ ನಂತರದಲ್ಲಿ, ಅನಂತರೌ ಅನಂತರದಲ್ಲಿ, ದೇವರ ನಂತರ ಅಂತರ್ಥ, ದೇವರ ನಂತರದಲ್ಲಿ ಉತ್ತಮರಾದಂತಹ ಪುರುಷರು. ದ್ವಾವೇವ ಪುರುಷೌ ಲೋಕೆ. ಉತ್ತಮರಾದಂತಹ ಪುರುಷರು ಅಂದ್ರೆ ಅದು ಇಬ್ಬರೇ ಅಂತ ಹೇಳ್ತಾ ಇದ್ದಾರೆ. ದ್ವೌವೇವ ಪುರುಷೌ ಲೋಕೆ. ಇಡೀ ಲೋಕದಲ್ಲಿ ದೇವರ ನಂತರದಲ್ಲಿ ಭಾರಿ ಉತ್ತಮರಾದಂತಹ ಪುರುಷರು ಅಂದ್ರೆ ಇಬ್ಬರು. ಯಾರು ಅಂತ ವೇದವ್ಯಾಸ ದೇವರು ಹೇಳಿದ್ದು ಭೀಮಸ್ತು ಪ್ರಥಮಸ್ತತ್ರ. ಆ ಇಬ್ಬರಲ್ಲಿ, ದೇವರ ನಂತರದಲ್ಲಿ ಇಬ್ಬರು. ಆ ಇಬ್ಬರಲ್ಲಿ ಮೊದಲಿಗ ಯಾರು ಅಂದ್ರೆ ಭೀಮಸ್ತು ಪ್ರಥಮಸ್ತತ್ರ. ಭೀಮಸೇನ ದೇವರು ಮೊದಲಿಗೆ ಇದ್ದವರು, ಉತ್ತಮರಾದವರು. ದೇವರ ನಂತರದಲ್ಲಿ ಮೊದಲಿಗೆ ಉತ್ತಮರಾದವರು ಅಂದ್ರೆ ಭೀಮಸೇನ ದೇವರು. ದ್ವಿತೀಯೋ ದ್ರೌಣಿ ಏವಚ. ಎರಡನೇದವರು ಯಾರು ಅಂದ್ರೆ ದ್ರೌಣಿ ಅಂತ ಹೇಳಿದ್ದು. ದ್ರೋಣಿ ಅಶ್ವತ್ಥಾಮಾಚಾರ್ಯರು ಇವರು ಉತ್ತಮರಾದವರು ಅಂತ ವೇದವ್ಯಾಸ ದೇವರು ಹೇಳಿದಂತಹ ಮಾತು. ಮಹಾಭಾರತದಲ್ಲಿ ಬಂದಂತಹ ಮಾತು. ದೇವರ ನಂತರದಲ್ಲಿ, ಕೃಷ್ಣ ನಂತರದಲ್ಲಿ ಮೊದಲಿಗೆ ಭೀಮಸೇನ ದೇವರು, ನಂತರದಲ್ಲಿ ಎರಡನೇ ವ್ಯಕ್ತಿ ಅದು ಅಶ್ವತ್ಥಾಮಾಚಾರ್ಯರು ಅಂತ ಈ ರೀತಿಯಾಗಿ ಸ್ಪಷ್ಟವಾಗಿ ಹೇಳಿದಂತಹ ಮಾತು. ಹೀಗಂದ ಮೇಲೆ ಹಿಂದೆ ಹೇಳಿದ್ದು ಬಲರಾಮದೇವರು ಎರಡನೇದವರು ಅಂತ ಬಂದಿದೆ. ಮೊದಲಿಗೆ ಭೀಮಸೇನ ದೇವರು, ಬಲರಾಮದೇವರು ಮೊದಲಿಗೆ ಅಂತ ಎರಡನೇದವರು ಅಂತ ಬಂದಿದೆ. ಮೂರನೇ ವ್ಯಕ್ತಿ ಅರ್ಜುನ ಅಂತ ಬಂದಿದೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ದದ್ದು ಎರಡನೇ ವ್ಯಕ್ತಿ ಅಶ್ವತ್ಥಾಮಾಚಾರ್ಯರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಶ್ವತ್ಥಾಮಾಚಾರ್ಯರು ಎರಡನೇ ವ್ಯಕ್ತಿ, ಬಲರಾಮಚಂದ್ರ ದೇವರು ಕೂಡ ಎರಡನೇ ವ್ಯಕ್ತಿ ಅಂತ ಅರ್ಥ. ಮೊದಲನೇ ವ್ಯಕ್ತಿ ಭೀಮಸೇನ ದೇವರು, ಇದು ನಿಶ್ಚಿತ. ಇನ್ನು ಮೂರನೇ ವ್ಯಕ್ತಿ ಅರ್ಜುನ. ಅರ್ಜುನನ ಬಿಟ್ಟು ಇನ್ನು ಬೇರೆ ಯಾರು ಇಲ್ಲ ಅಂತ 173ನೇ ಶ್ಲೋಕದಲ್ಲಿ ಬಂದಿದೆ. ಹೀಗಾಗಿ ಅಶ್ವತ್ಥಾಮಾಚಾರ್ಯರು ಮೂರನೇ ವ್ಯಕ್ತಿ ಇರುವಾಗ ಅರ್ಜುನನ್ನ ಬಿಟ್ಟು ಬೇರೆ ಮೂರನೇ ವ್ಯಕ್ತಿ ಇಲ್ಲ ಅಂತ ಹೇಗೆ ಹೇಳಿದರೆ ಅಂತ ಪ್ರಶ್ನೆ ಕೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಶ್ವತ್ಥಾಮಾಚಾರ್ಯರು ಎರಡನೇಯವರೇ ಅವರು ಅಂತ ಅದಕ್ಕೆ ಶ್ರೀಮದಾಚಾರ್ಯರು ಮಹಾಭಾರತದ ಪ್ರಮಾಣವನ್ನ ಕೊಟ್ಟು ನೋಡಿ. ಮಹಾಭಾರತದ ವಾಕ್ಯ ಇದು. ದ್ವಾವೇವ ಪುರುಷೋ ಲೋಕೆ ಎಂಬುವಂತಹ ಮಹಾಭಾರತದ ಶ್ಲೋಕ ನೋಡಿ. ಈ ಮಹಾಭಾರತದ ಶ್ಲೋಕದಿಂದಲೇನೆ ಮಹಾಭಾರತದ ಮತ್ತೊಂದು ಶ್ಲೋಕ ಯಾವುದು, 173ನೇ ಶ್ಲೋಕ. ಅಲ್ಲಿ ನಮಗೆ ಸಂಶಯ ಬಂತು. ಅರ್ಜುನನ್ನ ಬಿಟ್ಟ ಮೂರನೇ ವ್ಯಕ್ತಿ ಇಲ್ಲ ಅಂತ ಮಹಾಭಾರತ ಹೇಳ್ತಾ ಇದ್ದದ್ದು ಅಶ್ವತ್ಥಾಮಾಚಾರ್ಯ ಇದ್ದಾಗ ಹೇಗೆ ಹೇಳ್ತು ಅಂತ ಪ್ರಶ್ನೆ ಬಂದದ್ದು, ಸಂಶಯ ಬಂದದ್ದು. ಅದಕ್ಕೆ ಮಹಾಭಾರತದ ವಾಕ್ಯದಲ್ಲಿ ಸಂಶಯಗಳು ಬಂದಾಗ ಆ ಸಂಶಯವನ್ನ ಪರಿಹಾರ ಮಾಡಿ ನಿರ್ಣಯವನ್ನ ಮಾಡುವುದಕ್ಕಾಗಿ ಇದೇ ಮಹಾಭಾರತ ಉತ್ತರವನ್ನ ಕೊಟ್ಟಿರ್ತದೆ. ಅದನ್ನ ನಮಗೆ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನ ಶ್ರೀಮದಾಚಾರ್ಯನಂತ ಮಹಾನುಭಾವರು ಅದನ್ನ ತೋರಿಸಿ ಅದನ್ನ ನಮಗೆ ನಿರ್ಣಯವನ್ನ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಪ್ರಮಾಣವನ್ನ ಉದಾಹರಣೆ ಮಾಡಿ, ಹಾಗಾದರೆ ಆ ಪ್ರಶ್ನೆಗೆ ನಾಣ್ಯಸ್ತೃತೀಯ ಫಲ್ಗುನಾದೃತಿ ಎಂಬುವಂತಹ ಆ ಮಾತಿನ ಮೇಲೆ ಸಂಶಯವನ್ನ ಪಡುವಂತೆ ಇಲ್ಲ. ಯಾಕೆ ನಿಜವಾಗಿಯೂ ಕೂಡ ಅಶ್ವತ್ಥಾಮಾಚಾರ್ಯರು ಎರಡನೇ ಸ್ಥಾನದವರೇ. ಹೀಗಾಗಿ ಅಂತ ಮಹಾಭಾರತವೇ ಹೇಳಿದಾಗ
ಈ ಮಾತನ್ನು ಇಟ್ಟುಕೊಂಡಾಗ ನಾವು ನಾಣ್ಯಸ್ತೃತೀಯ ಫಲ್ಗುಣಾದೃತೆ ಎಂಬುವಂತಹ ಮಾತಿಗೆ ನಮಗೆ ಸ್ಪಷ್ಟವಾಗಿ ನಿರ್ಣಯ ಆಗ್ತದೆ. ನಮಗೆ ಅರ್ಜುನನನ್ನ ಬಿಟ್ಟು ಇನ್ನು ಬೇರೆ ಯಾರೂ ಕೂಡ ಮೂರನೇ ವ್ಯಕ್ತಿ ಇಲ್ಲ ಅಂತ. ಹೀಗಾಗಿ ತಾರತಮ್ಯ ಇದರಿಂದ ನಮಗೆ ಸ್ಪಷ್ಟ ಆಯಿತು. ದೇವರು ಸರ್ವೋತ್ತಮ, ಭೀಮಸೇನ ವಾಯುದೇವರು, ಭೀಮಸೇನ ದೇವರು ಅಂತ ಅರ್ಥ. ಮೂಲ ರೂಪದಲ್ಲಿ ವಾಯುದೇವರು. ಈಗ ಮಹಾಭಾರತದಲ್ಲಿ ಅವುಗಳ ಒಂದು ದೃಷ್ಟಾಂತವನ್ನು ಕೊಟ್ಟು ಮಹಾಭಾರತದ ಶ್ಲೋಕವನ್ನೇ ಉದಾಹರಣೆ ಮಾಡಿ ಕೊಡ್ತಾ ಇದ್ದದರಿಂದಾಗಿ ಭೀಮಸೇನ ದೇವರು ಉತ್ತಮರು. ಭೀಮಸೇನ ದೇವರ ನಂತರದಲ್ಲಿ ಬಲರಾಮಚಂದ್ರ ದೇವರು, ಮೂಲ ರೂಪದಲ್ಲಿ ಶೇಷದೇವರು, ನಂತರದಲ್ಲಿ ಅರ್ಜುನ. ಮಹಾಭಾರತದ ಪ್ರಸಂಗದಲ್ಲಿ ಅರ್ಜುನ ಅಂದ್ರೆ ಈ ಕಡೆ ಇಂದ್ರದೇವರು ಅಂತ. ಹೀಗೆ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು ಎಂಬುವಂತಹ ಈ ರೀತಿಯಾಗಿ ತಾರತಮ್ಯ ಕ್ರಮವನ್ನ ಶ್ರೀಮದಾಚಾರ್ಯರು ಪ್ರಮಾಣ ಸಹಿತವಾಗಿ ಅವುಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟ ಆಯ್ತು, ಒಂದು ವಿಚಾರ ಮುಗಿತ್ತು. ಇದರ ಮೇಲೆ ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ ಶ್ರೀಮದಾಚಾರ್ಯರು. ಏನು ಪ್ರಶ್ನೆ ಆ ಪ್ರಶ್ನೆಯನ್ನು ಮಾಡಿಕೊಂಡದ್ದು, ನನು ದ್ರೌಣೇ ಅರ್ಜುನ ವರಹ ಇತ್ಯುಚ್ಯತೆ ತತ್ ಕಥಂ ಏತತ ಇತ್ಯತಃ ಆಹ. ನೋಡಿ, ಈ 175ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು ದೇವರ ನಂತರದಲ್ಲಿ ಯಾರು ಅಶ್ವತ್ಥಾಮಾಚಾರ್ಯ ಎರಡನೇದವರು, ನಂತರದಲ್ಲಿ ಅರ್ಜುನ ಅಂತ ನಮಗೆ ತಿಳಿದು ಬಂತು. ನಮಗೆ ಮೂರನೇ ವ್ಯಕ್ತಿ ಅರ್ಜುನ ಅಂತ ಗೊತ್ತಾಯ್ತು. ಅದಕ್ಕೆ ಕೇಳ್ತಾ ಇದ್ದದ್ದು, ನಾನು ದ್ರೌಣೇಹೇ ಅರ್ಜುನ ವರಹ ಇತ್ಯುಚ್ಯತೆ. ಅನೇಕ ಕಡೆಗೆ ದ್ರೌಣಿ ಅಂದ್ರೆ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಮಹಾಭಾರತದಲ್ಲಿ ಕೇಳುತ್ತೇವೆ, ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಅರ್ಜುನ ಇವನು ಶ್ರೇಷ್ಠ ಅಂತ ಕೇಳುತ್ತೇವೆ. ಅನೇಕ ಕಡೆ ಬರ್ತದೆ, ಕೇಳುತ್ತೇವೆ. ಅಂದ ಮೇಲೆ ಹೀಗಿದ್ದಾಗ ತತ್ ಕಥಂ ಏತತ, ಎರಡನೇ ವ್ಯಕ್ತಿ ಅಶ್ವತ್ಥಾಮಾಚಾರ್ಯರು ಅಂದ್ರೆ ಅರ್ಜುನನಿಗಿಂತ ಅಶ್ವತ್ಥಾಮಾಚಾರ್ಯ ಶ್ರೇಷ್ಠ ಅಂತ ಹೇಳಿದಂಗಾಯ್ತು. ಅನೇಕ ಕಡೆಗೆ ಅರ್ಜುನ ಶ್ರೇಷ್ಠ ಅಂತ ಕೇಳಿದ್ದೇವೆ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ. ಹೀಗಿರುವಾಗ ಇಲ್ಲಿ ಅಶ್ವತ್ಥಾಮಾಚಾರ್ಯರು ಅರ್ಜುನನಿಗಿಂತ ಶ್ರೇಷ್ಠ ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಎಲ್ಲಿ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಅರ್ಜುನ ಶ್ರೇಷ್ಠ ಅಂತ ಹೇಳಿದ್ದಾರೋ ಆ ಶ್ರೇಷ್ಠತೆ ಬಂದದ್ದು ಸ್ವಾಭಾವಿಕವಾಗಿ ಅಲ್ಲ. ಈ ವಿಚಾರ ಹಿಂದೆ ಬಂದಿದೆ ಈ ತರಹದ್ದು. ಅರ್ಜುನ ಅಶ್ವತ್ಥಾಮಾಚಾರ್ಯರ ಹಿಂದೆ ಒಂದು ಬಾರಿ ತಾರತಮ್ಯ ಕ್ರಮವನ್ನು ಹೇಳುವಾಗ ಬಂದಿದೆ. ಅರ್ಜುನನಿಗಿರುವಂತಹ ಒಂದು ಉತ್ತಮತ್ವ ಇದು ಸ್ವಾಭಾವಿಕವಾಗಿ ಇದ್ದದ್ದಲ್ಲ, ಇದು ಔಪಚಾರಿಕವಾದದ್ದು, ನಿಮಿತ್ತದಿಂದಾಗಿ ಬಂದದ್ದು ಅಂತ ಹಿಂದೆ ಒಂದು ಬಾರಿ ಬಂದಿದೆ. ಅದನ್ನು ಮತ್ತೆ ಸ್ಪಷ್ಟ ಮಾಡ್ತಾರೆ. ಅದಕ್ಕೆ 176ನೆಯ ಶ್ಲೋಕದಿಂದ ಅದನ್ನ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ಅರ್ಜುನ ಅಶ್ವತ್ಥಾಮಾಚಾರ್ಯರಿಗಿಂತ ಶ್ರೇಷ್ಠ ಅಂತ ಏನು ಕೆಲವು ಕಡೆಗೆ ನಮಗೆ ಕೇಳಿಸ್ತದೋ, ನೋಡ್ತೇವೋ, ಕೇಳ್ತೇವೋ, ಯಾಕೆ ಅಂತ ಅನ್ಲಿಕ್ಕೆ ಕಾರಣವನ್ನ ಕೊಡ್ತಾರೆ. 176ನೆಯ ಶ್ಲೋಕ. ಅಕ್ಷಯ ವಿಶುಧಿ ದಿವ್ಯೇ ಧ್ವಜೋ ವಾ ನರಲಕ್ಷಣಃ ಗಾಂಡೀವಂ ಧನುಷಾಂ ಶ್ರೇಷ್ಠಂ ತೇನ ದ್ರೌಣೇರ್ವರೋರ್ಜುನಃ ಅಕ್ಷಯಾ ವಿಶುಧಿ ದಿವ್ಯೇ ಧ್ವಜೋ ವಾ ನರಲಕ್ಷಣಃ ಗಾಂಡೀವಂ ಧನುಷಾಂ ಶ್ರೇಷ್ಠಂ ತೇನ ದ್ರೌಣೇರ್ವರೋರ್ಜುನಃ ಎಂಬುದಾಗಿ 176ನೆಯ ಶ್ಲೋಕ ಪದವಿಭಾಗ. ಅಕ್ಷಯೌ ಇಶುಧಿ ದಿವ್ಯೇ ಧ್ವಜಃ ವಾನರಲಕ್ಷಣಃ ಗಾಂಡೀವಂ ಧನುಷಾಂ ಶ್ರೇಷ್ಠಂ ತೇನ ದ್ರೌಣೇಃ ವರಃ ಅರ್ಜುನಃ ಎಂಬುದಾಗಿ ಪದವಿಭಾಗ. ದ್ರೌಣಿಗಿಂತಲೂ ಕೂಡ ಅಂದ್ರೆ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಅರ್ಜುನ ಶ್ರೇಷ್ಠ ಅಂತ ಯಾಕೆ ಹೇಳಿದ್ದು ಅನ್ಲಿಕ್ಕೆ ಕಾರಣವನ್ನ ಕೊಡ್ತಾ ಇದ್ದದ್ದು. ಆ ಅರ್ಜುನನ ಹತ್ತಿರ ಎರಡು
ಅಕ್ಷಯ ಅಂದ್ರೆ ಈ ಪಗಡೆ, ಆ ದಾಳ ಹಾಕೋದು, ಏನೋ ದಾಳ ಹಾಕ್ತದಲ್ಲ, ಆ ಎರಡೂ ಅಕ್ಷಯವಾದಂತಹದ್ದು. ಅಕ್ಷಯ ಅಂದ್ರೆ ದಾಳಗಳಿಗೆ ಅಕ್ಷಯ ಅಂತ ಕರೆಯೋದು. ಆ ಅಕ್ಷಯೌ ಇಷುಧಿ ದಿವ್ಯೆ ಧ್ವಜೋ ವಾನರ ಲಕ್ಷಣ. ವಾನರ ಒಂದ್ ಯಾವುದು ಅಂದ್ರೆ ವಾನರ ಲಕ್ಷಣ ಅಂದ್ರೆ ಹನುಮಂತ ದೇವರು ಇರುವಂತಹ, ಹನುಮಂತ ದೇವರ ಲಕ್ಷಣ ಚಿಹ್ನೆ ಇರುವಂತಹ ಒಂದು ಧ್ವಜ ಏನಿತ್ತಲ್ಲ, ಇದು ಒಂದು ಅಕ್ಷಯವಾದಂತಹದ್ದು. ನೋಡಿ, ದಿವ್ಯೇ ಇಷುಧಿ, ದಿವ್ಯ ಅಂದ್ರೆ ಶ್ರೇಷ್ಠವಾದದ್ದು ಅಂತ ಅರ್ಥ. ದಿವ್ಯೇ ಇಷುಧಿ ಎಂಬುದಕ್ಕೆ ಎರಡು ಅಂತ ಅರ್ಥ ಇದೆ. ಯಾಕೆ ಅದನ್ನ ಒಂದು ಅಮರಕೋಶವನ್ನು ಪ್ರಮಾಣ ಕೊಡ್ತಾರೆ. ಇಷುಧಿ ಶಬ್ದ ಉಭಯಲಿಂಗ ಇತಿ ಜ್ಞಾಪನಾರ್ಥಂ ತಾದೃಶಂ ವಿಶೇಷಣದ್ವಯಂ ಉಕ್ತಂ ಇಷುಧಿ ದ್ವಯೋಹೋ ಇತ್ಯಮರಃ. ಇಷುಧಿ ಎಂಬುದಕ್ಕೆ ಎರಡು ಅಂತ ಅರ್ಥ ಇದೆ. ಹೀಗಾಗಿ ದಿವ್ಯೇ ಇಷುಧಿ ಅಕ್ಷಯೋ, ಆ ದಿವ್ಯವಾದಂತಹ ಎರಡು ದಿವ್ಯವಾದಂತಹ ಅಕ್ಷಯವಾದಂತಹವುಗಳು ಯಾವುದು ಎರಡು ಅಂದ್ರೆ, ಒಂದು ವಾನರ ಲಕ್ಷಣ, ಹನುಮಂತ ದೇವರ ಒಂದು ಚಿಹ್ನೆ ಇರುವಂತಹ, ಹನುಮಂತ ದೇವರ ಚಿತ್ರ ಇರುವಂತಹ ಆ ಒಂದು ಏನ ಧ್ವಜ, ಆ ಧ್ವಜ ಏನಿದೆಯಲ್ಲ, ಅದು ಒಂದು ಮುಖ್ಯ ಶಕ್ತಿ ಕೊಟ್ಟದ್ದು ಅರ್ಜುನನಿಗೆ. ಇನ್ನೊಂದು ಎರಡನೇದ್ದೇನು ಅಂದ್ರೆ ಧನುಷಾಂ ಶ್ರೇಷ್ಠಂ, ಧನುಸ್ಸುಗಳಲ್ಲಿ ಶ್ರೇಷ್ಠವಾದಂತಹದ್ದು ಒಂದು ಗಾಂಡೀವ ಧನುಸ್ಸು. ಆ ಗಾಂಡೀವ ಧನುಸ್ಸು ಇದ್ದದ್ದರಿಂದಾಗಿ ಈ ಅರ್ಜುನ, ಈ ಎರಡು ಇದ್ದದ್ದರಿಂದಾಗಿ ಹನುಮಂತ ದೇವರ ಚಿಹ್ನೆ ಇರುವಂತಹ ಒಂದು ಧ್ವಜ ಮತ್ತು ಧನುಸ್ಸುಗಳಲ್ಲಿ ಶ್ರೇಷ್ಠವಾದಂತಹ ಗಾಂಡೀವ ಧನುಸ್ಸು, ಈ ರೀತಿಯಾಗಿ ಆ ಎರಡು ಇದ್ದದ್ದಕ್ಕಾಗಿ ತೇನ ದ್ರೌಣೇಹೇ ಅರ್ಜುನ ವರಹ, ಈ ಕಾರಣದಿಂದಾಗಿ ಎರಡು ಇದ್ದದ್ದರಿಂದಾಗಿ ದ್ರೋಣಿಗಿಂತಲೂ ಕೂಡ ಅಂದ್ರೆ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಅರ್ಜುನ ವರಹ, ಅದಕ್ಕಾಗಿ ಅರ್ಜುನ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಶ್ರೇಷ್ಠ ಅಂತ ಈ ರೀತಿಯಾಗಿ ಹೇಳಿದ್ದು. ಅದು ಇಲ್ಲ ಅಂದ್ರೆ ಶ್ರೇಷ್ಠ ಅಲ್ಲ ಅಂತ ಅರ್ಥ. ಹಾಗಾದರೆ ಅರ್ಜುನನಿಗೆ ಶ್ರೇಷ್ಠತೆ ಬಂದದ್ದು ಯಾವುದರಿಂದ ಅಂತಂದ್ರೆ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಶ್ರೇಷ್ಠತೆ ಬಂದದ್ದು ಈ ಒಂದು ವಾನರ ಲಕ್ಷಣ ಧ್ವಜದಿಂದಾಗಿ, ಮತ್ತೊಂದು ಗಾಂಡೀವ ಧನುಸ್ಸಿನಿಂದಾಗಿ. ಹೀಗಾಗಿ ಶ್ರೇಷ್ಠತೆ ಬಂದದ್ದು. ಹೀಗೆ ಶ್ರೇಷ್ಠತೆ ಬಂದದ್ದು ಇದು ಹಿಂದೆ ಬಂದಿದೆ. ತಾರತಮ್ಯ ಕ್ರಮದಲ್ಲಿ ಈ ರೀತಿಯಾಗಿ ಶ್ರೇಷ್ಠತೆಯಲ್ಲಿ ಬಂದಿರ್ತದೋ ಅದನ್ನ ನಾವು ತಾರತಮ್ಯ ಕ್ರಮದಲ್ಲಿ ಹಿಡಿಯುವಂತೆ ಇಲ್ಲ. ಅಂದ್ರೆ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಅರ್ಜುನ ಉತ್ತಮ ಅಂತ ಏನು ಈ ಕಾರಣದಿಂದ ಎಲ್ಲಿ ಕೆಲವು ಕಡೆ ಬಂದಿದೆಯಲ್ಲ, ಹಾಗಾದರೆ ಅದಕ್ಕೆ ಅರ್ಜುನನೇ ಉತ್ತಮ, ನಂತರದಲ್ಲಿ ಅಶ್ವತ್ಥಾಮಾಚಾರ್ಯರು ಒಂದು ತಾರತಮ್ಯವನ್ನ ತಿಳಿಯುವಂತೆ ಇಲ್ಲ. ನಿಮಿತ್ತದಿಂದಾಗಿ ಉತ್ತಮತ್ವ ಬಂದರೆ, ಇನ್ನೋ ಒಂದು ನಿಮಿತ್ತದಿಂದಾಗಿ ಕಾರಣದಿಂದಾಗಿ ಉತ್ತಮತ್ವ ಬಂದರೆ ಅದು ತಾರತಮ್ಯದಲ್ಲಿ ಉತ್ತಮತ್ವವನ್ನು ತಿಳಿಯುವಂತೆ ಇಲ್ಲ. ಸ್ವಾಭಾವಿಕವಾಗಿ ಶಕ್ತಿ ಇರಬೇಕು, ಸ್ವಾಭಾವಿಕವಾದಂತಹ ಬಲ ಇದ್ದಾಗ ಅಂತಹ ಬಲದಿಂದಾಗಿ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು. ಹೀಗಾಗಿ ಇವು ಇಲ್ಲದೆ ಹೋದರೆ ಅರ್ಜುನ ದ್ರೋಣಿಗಿಂತಲೂ ಕೂಡ ಶ್ರೇಷ್ಠ ಅಂತ ಆಗೋದಿಲ್ಲ. ಇವು ಎರಡರಿಂದಾಗಿ ಮಾತ್ರ ಶ್ರೇಷ್ಠ ಅಂತ ಆಗಿದ್ದು. ಅದಕ್ಕಾಗಿ ಎರಡನೆಯ ವ್ಯಕ್ತಿ ಅಶ್ವತ್ಥಾಮಾಚಾರ್ಯರು, ಮೂರನೆಯ ವ್ಯಕ್ತಿ ಅರ್ಜುನ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಹೀಗಾಗಿ ಅರ್ಜುನನಿಗಿಂತಲೂ ಕೂಡ ಅಶ್ವತ್ಥಾಮಾಚಾರ್ಯರೇ ಸ್ವಾಭಾವಿಕವಾಗಿ ಬಲದಲ್ಲಿ ಅವರೇ ಶ್ರೇಷ್ಠರಾದವರು. ಹೀಗಾಗಿ ಇದೇ ರೀತಿಯಾಗಿ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು ಅಂತ ತಿಳಿಸ್ತಾರೆ. ಹೀಗೆ ಮೊಟ್ಟ ಮೊದಲಿಗೆ ಭೀಮಸೇನ ದೇವರ ನಂತರದಲ್ಲಿ ಶೇಷದೇವರು ಅಂದ್ರೆ ಶೇಷ, ಗರುಡ, ರುದ್ರರು, ನಂತರದಲ್ಲಿ ಅರ್ಜುನ, ನಂತರದಲ್ಲಿ ಎಲ್ಲ ಹಿಂದೆ ಹೇಳಿದಂತೆ ಅನಿರುದ್ಧಾದಿ ಎಲ್ಲ ದೇವತೆಗಳ ತಾರತಮ್ಯ ಕ್ರಮವನ್ನ ತಿಳಿದುಕೊಳ್ಳಬೇಕು ಅಂತ ಒಂದು ಸಣ್ಣ ಕ್ರಮವನ್ನ, ಕೆಲವು ಪ್ರಮಾಣಗಳನ್ನ ಉದಾಹರಣೆ ಮಾಡಿ ಶ್ರೀಮದಾಚಾರ್ಯರು ಅವುಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಇನ್ನೂ ಅನೇಕ ಪ್ರಮಾಣಗಳಿದ್ದಾಗಲೂ ಕೂಡ ಇಷ್ಟೇ ಪ್ರಮಾಣವನ್ನ ಯಾಕೆ ಕೊಟ್ಟರು ಎಂಬುದಕ್ಕೆ ಉತ್ತರವನ್ನ ಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಗುರುಗಳೇ, ಒಂದು ಪ್ರಶ್ನೆ ಇತ್ತು ಗುರುಗಳೇ. ಹೇಳ್ರಿ.
ವೀರ್ಯ ಹಿಂದಿನ ಶ್ಲೋಕದಲ್ಲಿ ವೀರ್ಯ ಶೌರ್ಯ ಬಲೆ ನಾಣ್ಯ ತೃತೀಯ ಫಲ್ಗುಣಾದದೆ ಅಂತ ಹೇಳಿದ್ರಲ್ಲ, ಅದು ಹೇಗೆ ಗುರುಗಳದು? ಹೇಗಂದ್ರೆ ಈ ಹಿಂದಿನ ಶ್ಲೋಕದಲ್ಲಿ ಆ ಹ್ಮ್ ವೀರ್ಯ ಶೌರ್ಯ ಬಲೆ ನಾಣ್ಯ ತೃತೀಯ ಫಲ್ಗುಣಾದ್ರತೆ ಅಂತ ಹೇಳಿದ್ರು. ಅದು ಹೌದು. ನಂಗ ಅದ್ರಲ್ಲಿ ಅದು ಅರ್ಥ ಆಗ್ಲಿಲ್ಲ ಗುರುಗಳೇ. ಅಂದ್ರೆ ಅರ್ಜುನನ್ ಬಿಟ್ಟು ಬೇರೊಬ್ಬ ಮೂರನೇದು ಅಲ್ಲಿ ಇಲ್ಲ ಅಂತ ಹೇಳಿದ್ರು. ಹೌದು. ಶೌರ್ಯದಲ್ಲಿ ವೀರ್ಯದಲ್ಲಿ ಆಗ್ಲಿ, ಶೌರ್ಯದಲ್ಲಿ, ಬಲದಲ್ಲಿ, ಈ ಮೂರರಲ್ಲಿಯೂ ಕೂಡ ಅರ್ಜುನನನ್ನ ಬಿಟ್ಟು ಮೂರನೇ ವ್ಯಕ್ತಿ ಮತ್ತೊಬ್ಬನಿಲ್ಲ. ಅಂದ್ರೆ ಅರ್ಜುನನೇ ಮೂರನೇ ವ್ಯಕ್ತಿ. ಮೊದಲನೇ ವ್ಯಕ್ತಿ ಭೀಮಸೇನ ದೇವರು, ಎರಡನೇ ವ್ಯಕ್ತಿ ರಾಮಚಂದ್ರ ದೇವರು, ಮೂರನೇ ವ್ಯಕ್ತಿ ಅರ್ಜುನ ಅಂತ ಹೇಳ್ತಾ ಇದ್ದದ್ದು. ಮೂರನೇ ವ್ಯಕ್ತಿ ಮತ್ತೊಬ್ರು ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಹರೇ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ರಾಮ. ಹರೇ ಶ್ರೀಕೃಷ್ಣ.